ತೊಡಕುಗಳನ್ನು ಉಂಟು ಮಾಡಬೇಡ ಎಂಬುದಾಗಿ ಕರ್ತನು ಹೇಳುವ ಮಾತನ್ನು ನೀವು ಗಮನಿಸಿದ್ದೀರಾ. ನೋಡಿ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಒಂದೆರಡು ಮಾತುಗಳನ್ನು ಏನು ಹೇಳ್ತಾ ಇದ್ದಾರೆ ಜನಗಳಿಗೆ, ಯೇಸು ಕ್ರಿಸ್ತನನ್ನು ನಂಬಿದ ಜನಗಳನ್ನು ಹಿಂಸಿಸುವವರಿಗೆ ಅಂತ ಹೇಳಿದ್ರೆ, ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಯಾವನಿಗಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲನ್ನು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತ. ನೋಡಿ, ಯಾರಾದರೂ ಯೇಸು ಕ್ರಿಸ್ತನನ್ನು ನಂಬಿರ್ತಾರೆ, ಅಂಥವ್ರನ್ನ ಇನ್ನು ಬೇರೆ ಯಾರಾದರೂ ಹಿಂಸಿಸಿದರೆ, ಆ ಹಿಂಸೆ ಪಡಿಸಿದ ವ್ಯಕ್ತಿಗೆ ಏನು ಕರ್ತನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿನ್ನನ್ನು ನೀನು ಮಾಡ್ಕೋಬೇಕು, ಇವತ್ತು ಆತ್ಮಹತ್ಯೆ ಮಾಡ್ಕೋ, ಇಲ್ದಿದ್ರೆ ನಿನ್ಗೆ ಏನು ಮಾಡ್ತೇನೆ, ಶಿಕ್ಷೆ ಏನು ಕೊಡ್ತೇನೆ ಅಂತ ಹೇಳಿದ್ರೆ, ಅಂಥವರಿಗೆ ಈ ಒಂದು ಯೇಸು ಕ್ರಿಸ್ತನನ್ನು ನಂಬಿದಂಥ ದೇವರಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿಗೆ ಯಾರಾದರೂ ಹಿಂಸೆ ಪಡಿಸ್ತಾ ಇದ್ರೆ, ಅಂಥವರಿಗೆ ಕರ್ತನು ಏನು ಮಾಡಲಿಕ್ಕೆ ಇದ್ದಾರೆ ಅಂತ ಹೇಳಿದ್ರೆ, ಅಂಥವರಿಗೆ ಯಾವ ಶಿಕ್ಷೆಯನ್ನು ಕೊಡಲಿಕ್ಕೆ ಇದ್ದಾರೆ ಅಂತ ಹೇಳಿದ್ರೆ, ಕರ್ತನು ಹೀಗೆ ಹೇಳ್ತಾರೆ, ಹಾಗಾದರೆ ನಿನ್ನ ಕೈಯಾಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡಿ ಬಿಡು. ಎರಡು ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕೈ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನನಗೆ ಉತ್ತಮ. ಅಂದರೆ ಬೇರೆಯವರಿಗೆ ತೊಂದರೆ ಕೊಡುವುದರಿಂದ ನಮಗೆ ತೊಂದರೆ ಕೊಟ್ಟವರಿಗೆ ಸಂತೋಷ ಆಗ್ಬೋದೇನೋ ಗೊತ್ತಿಲ್ಲ, ಆದರೆ ತೊಂದರೆ ಕೊಟ್ಟ ನಂತರ ಅದನ್ನು ವಿಚಾರಿಸೋರಿದ್ದಾರ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕರ್ತನು ಹೇಳುವುದನ್ನು ಗಮನಿಸ್ರಿ. ತೊಂದರೆ ಕೊಟ್ಟಂಥ ವ್ಯಕ್ತಿಗಳಿಗೆ ಕರ್ತನು ಕೊಡುವ ದಂಡನೆ ಯಾವುದು ಅಂತ ಹೇಳಿದ್ರೆ ನಿತ್ಯವಾದಂಥ ಅಗ್ನಿ. ಒಂದು ದಿನವೂ ಕೂಡ ಅಲ್ಲಿ ಏನು ಮಾಡಲ್ಲ, ರಿಲೀಫ್ ಇರೋದೇ ಇಲ್ಲ, ಬಿಡುಗಡೆ ಇರೋದೇ ಇಲ್ಲ. ಡೈಲಿ ಬೆಂಕಿಯಲ್ಲಿ ಉರಿಯುವಂಥ ಶಿಕ್ಷೆಯನ್ನು ಕರ್ತನು ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಆತನು ದೇವರು, ಆತನು ಸೃಷ್ಟಿಕರ್ತನು. ಆತನಿಗೆ ಏನಾಗಿದೆ ಅಂದರೆ ಶಿಕ್ಷೆಯನ್ನು ಕೊಡುವಂಥ, ಜನರನ್ನು ಶಿಕ್ಷಿಸುವಂಥ ಅಧಿಕಾರ ಆತನಿಗಿದೆ ಮತ್ತು ಸಾಮರ್ಥ್ಯ ಕೂಡ ಆತನಿಗಿದೆ. ಆತನಿಗೆ ಎಲ್ಲರೂ ಕೂಡ ಹೇಳೋ ಮಾತೇನು ಅಂತ ಹೇಳಿದ್ರೆ ಸರ್ವಶಕ್ತನು ಅಂತೇಳಿ. ಯಾಕೆ ಆ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಅಷ್ಟು ಶಕ್ತಿಶಾಲಿಯಾದ ದೇವರು, ನಮ್ಮನ್ನು ನಿರ್ಮಾಣ ಮಾಡಿದಂಥ, ಉಂಟು ಮಾಡಿದ ದೇವರನ್ನು ಆರಾಧನೆ ಮಾಡಲಿಕ್ಕೆ ಬಿಡದ ಹಾಗೆ ಯಾರಾದರೂ ಧರ್ಮದ ಹೆಸರಲ್ಲಿ ನಿಂದಿಸುವುದೋ ಅಲ್ವಾ, ತೊಡಕು ಉಂಟು ಮಾಡುವುದೋ, ಬೈಯುವುದೋ, ಹೊಡೆಯುವುದೋ, ಹಿಂಸಿಸುವುದೋ ಮಾಡಿದ್ರೆ ಅಂಥವ್ರನ್ನ ಕರ್ತನೇನು ಮಾಡ್ತಾನಂತೆ, ನಿತ್ಯವಾದ ಅಗ್ನಿಯಲ್ಲಿ ಹಾಕ್ತಾನೆ. ಅದಕ್ಕೆ ಕರ್ತನು ಒಂದು ತೊಂದರೆ ಕೊಡುವಂಥ ವ್ಯಕ್ತಿಗಳಿಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ತೊಂದರೆ ಕೊಡುವುದಕ್ಕೆ ಬದಲು ಈಗಲೇ ಯೋಚನೆ ಮಾಡ್ಕೊ, ನೀನು ತೊಂದರೆ ಕೊಡುವುದಕ್ಕೆ ಮೊದಲು ಇವತ್ತೇ ನೀನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರೆ ಬೆಸ್ಟ್, ಒಳ್ಳೆಯದು ನಿನಗೆ. ಯಾಕೆ ಅಂತ ಹೇಳಿದ್ರೆ ತೊಂದರೆ ಕೊಟ್ಟ ನಂತರ ನಿನಗೆ ಶಿಕ್ಷೆ ತಪ್ಪಲ್ಲ, ನಿತ್ಯವಾದ ಅಗ್ನಿಲಿ ಬೇಯಕ್ಕೆ ಹೋಗ್ತೀಯ. ಅದಕ್ಕಿಂತ ಇವತ್ತೇ ನಿನ್ನ ಕೊರಳಿಗೆ ಬೀಸುವ ಕಲ್ಲನ್ನು ಕಟ್ಟಿಕೊಂಡು ಸಮುದ್ರದಲ್ಲಿ ನೀನು ಮುಳುಗಿ ಬಿಡುವುದು ನಿನಗೆ ಹಿತ ಅಂಥೇಳಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಗಳೇ, ಮತ್ತೊಬ್ಬರನ್ನ ಉಪದ್ರವ ಪಡಿಸುವುದರಿಂದ ನಮಗೆ ಸಂತೋಷ ಆಗುತ್ತಾ? ಪಡುವಂಥ ತುಂಬ ಜನ ಇದ್ದಾರೆ. ನಮ್ಮ ಧರ್ಮಕ್ಕಾಗಿ, ನಮ್ಮ ದೇಶಕ್ಕಾಗಿ ಹೋರಾಡೋಣ, ನಮ್ಮ ಧರ್ಮಕ್ಕಾಗಿ ಹೋರಾಡೋಣ, ಅದಕ್ಕೆ ಹೋರಾಡೋಣ, ಇದಕ್ಕೆ ಹೋರಾಡೋಣ, ನಮ್ಮ ಪಂಗಡಕ್ಕಾಗಿ ಹೋರಾಡೋಣ ಅಂತೆಲ್ಲ ಹೇಳಿ ನಿಮ್ಮನ್ನು ಯಾರಾದರೂ ತಪ್ಪು ದಾರಿ ನಡೆಸಿದರೆ ಅಂಥವರ ಮಾತನ್ನು ಯಾವತ್ತೂ ಕೂಡ ನೀವು ಮೆಚ್ಚಬಾರ್ದು ಅಥವಾ ಅವರ ಮಾತಿಗೆ ನೀವು ಒಪ್ಕೊಳ್ಬಾರ್ದು. ಯಾಕಂತೇಳಿದ್ರೆ ಕರ್ತನು ಪ್ರತಿ ಮನುಷ್ಯರನ್ನು ಕೂಡ ಮೇಲಿನಿಂದ ನೋಡ್ತಾ ಇರ್ತಾರೆ, ಮನುಷ್ಯರ ಹೃದಯವನ್ನು ಗಮನಿಸ್ತಾ ಇರ್ತಾರೆ ಮತ್ತು ಅವನ ಎಲ್ಲ ಕೃತ್ಯಗಳಿಗೆ ದೇವರೇನು ಮಾಡ್ತಾರೆ, ನ್ಯಾಯ ತೀರ್ಪು ಮಾಡ್ತಾರೆ. ನೋಡಿ, ಪ್ರಕಟಣೆ ಗ್ರಂಥ ಇದೆ ಬೈಬಲ್ನಲ್ಲಿ, ಅದೇನು ಹೇಳುತ್ತೆ ಅಂತ ಹೇಳಿದ್ರೆ, ನೋಡಿ, ನಾನು ಬರುವಾಗ ಅವನವನ ಕ್ರಿಯೆಗೆ ತಕ್ಕಂತೆ ಪ್ರತಿಫಲವನ್ನು ಕೊಡ್ತೇನೆ. ಒಳ್ಳೆಯದು ಮಾಡುವವನಿಗೆ, ನೀತಿವಂತನಿಗೆ ಸ್ವರ್ಗ ರಾಜ್ಯದಲ್ಲೂ, ಅನೀತಿವಂತರಿಗೆ, ದುಷ್ಟರಿಗೂ ನಿತ್ಯವಾದ ಅಗ್ನಿಯಲ್ಲಿ ಹಾಕ್ತೇನೆ ಅಂತೇಳಿ ಕರ್ತನು ಹೇಳ್ತಾನೆ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಗಳೇ, ಇನ್ನೊಂದು ಧರ್ಮದವರಿಗೆ, ಇನ್ನೊಬ್ಬರಿಗೆ ನೀವು ತೊಂದರೆ ಕೊಟ್ಟು ಸಂತೋಷ ಪಡುವುದು, ಅಥವಾ ಇನ್ನೊಂದು ವ್ಯಕ್ತಿ ನಿಮಗಿಂತ ಬಡವರು, ಆಗದೇವರವರೋ, ಮಕ್ಕಳೋ, ಹೆಂಡ್ತಿನೋ, ಅಥವಾ ನೀವು ಕೈಲಾಗದಂಥವ್ರನ್ನ ನೀವು ಹಿಂಸೆ ಪಡಿಸಿ ಸಂತೋಷ ಪಡ್ತಿದ್ದೀನಿ ಅಂದ್ಕೊಂಡ್ರೆ, ನೀವು ಸಂತೋಷ ತಗೊಂಡಿದ್ದೀನಿ, ನಿಮ್ಮ ಕೋಪವನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ ಅಂದರೆ ಅದು ತಪ್ಪಾಗುತ್ತೆ. ಅದು ನಿಮ್ಮ ಜೀವಿತವನ್ನು ಏನು ಮಾಡುತ್ತೆ, ನಿತ್ಯ ಅಗ್ನಿಗೆ ಕರ್ಕೊಂಡು ಹೋಗುತ್ತೆ. ಒಂದು ವೇಳೆ ನೀನು ಉಪದ್ರವ ಪಡಿಸುವಂಥ ಮನಸ್ಥಿತಿ ಇದ್ದರೆ ಇವತ್ತೇ ನಿನ್ನನ್ನು ಸರಿಪಡಿಸಿಕೊಳ್ಳುವಂಥದ್ದು ಉತ್ತಮ. ಈ ರಾತ್ರಿ ಕಾಲದಲ್ಲಿ ಕರ್ತನು ಹೇಳುವುದನ್ನು ನೀನು ಗಮನಿಸು, ನಿನಗೆ ಕರ್ತನು ಹೇಳುವುದನ್ನು ತಿಳ್ಕೊ. ಏನು ಹೇಳ್ತಾರೆ ಅಂದರೆ, ನಿನ್ನ ಕೈಯಾಗಲಿ ಕಾಲಾಗಲಿ ನಿನ್ನ ಕಣ್ಣಾಗಲಿ ಪಾಪದಲ್ಲಿ ಸಿಕ್ಕಿಸಿದರೆ ನೀನೇನು ಮಾಡು, ಅದನ್ನು ಕಿತ್ತು ಬಿಸಾಡು. ಒಂದೇ ಕಣ್ಣುಳ್ಳವನಾಗಿ ನೀನು ಸ್ವರ್ಗದಲ್ಲಿ ಹೋಗುವುದು ಉತ್ತಮ, ಅದಕ್ಕಿಂತ 2 ಕಾಲು 2 ಕಣ್ಣು
ಅಲ್ವಾ, ಎರಡು ಕೈ ಇರುವವನಾಗಿ ನರಕದಲ್ಲಿ ಹೋಗುವುದಕ್ಕಿಂತ, ನಿತ್ಯವಾದ ಬೆಂಕಿಯಲ್ಲಿ ಹೋಗುವುದಕ್ಕಿಂತ, ಒಂದೇ ಕಣ್ಣುಳ್ಳವನಾಗಿ, ಒಂದೇ ಕೈ ಒಂದೇ ಕಾಲುಳ್ಳವನಾಗಿ ಸ್ವರ್ಗದಲ್ಲಿ ಹೋಗುವುದು ನಿನಗೆ ಉತ್ತಮ ಎಂಬುದಾಗಿ ಕೆಟ್ಟವರಿಗೆ, ಉಪದ್ರವಿಗಳಿಗೆ ಕರ್ತನು ಹೇಳ್ತಾ ಇದ್ದಾನೆ. ಆದ್ದರಿಂದ ಕರ್ತನ ಮಾತನ್ನು ಯಾರೂ ಕೂಡ ನಿರ್ಲಕ್ಷಿಸಬೇಡಿ. ಕರ್ತನು ಶತಮಾನಗಳಿಂದ ಜನಾಂಗಗಳನ್ನು ದಂಡಿಸಿದ್ದಾನೆ, ದುಷ್ಟರಿಗೆ ನ್ಯಾಯ ತೀರ್ಪು ಮಾಡಿದ್ದಾನೆ. ಕಟುಕರಾದಂಥ ಅನೇಕ ಮೂರ್ಖ ರಾಜರುಗಳನ್ನು, ದುಷ್ಟ ರಾಜರುಗಳನ್ನು ಆತನು ತೆಗೆದು ಹಾಕಿದ್ದಾನೆ. ದುಷ್ಟ ಜನಾಂಗಗಳನ್ನು ಕ್ಷಣಾರ್ಧದಲ್ಲಿ ಭೂಕಂಪಗಳಿಂದ, ಬೆಂಕಿ ಗಂಧಕಗಳಿಂದ ನಾಶವನ್ನು ಉಂಟು ಮಾಡಿದ್ದಾನೆ, ಭೂಕಂಪಗಳಿಂದ ನಾಶ ಮಾಡಿದ್ದಾನೆ. ಸುನಾಮಿಯಿಂದ ದೇವರು ದಂಡಿಸಿದ್ದಾನೆ, ಅನೇಕ ಪಾಪಗಳನ್ನು ತೆಗೆದು ಹಾಕಿದ್ದಾನೆ. ಹಾಗಿರುವಾಗ ಯಾರೂ ಕೂಡ ಆತನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾವ್ಯಾರಾದರೂ ಕೂಡ ಕರ್ತನ ದಂಡನೆ ಗೊತ್ತಿಲ್ಲ, ಇವತ್ತು ಕೂಡ ತಿಳುವಳಿಕೆ ಇಲ್ಲ, ಯಾವುದೋ ಬಗ್ಗೆ ಯಾರೋ ಮಾತಿಗೆ ಬೆಲೆ ಕೊಟ್ಟು, ಯಾವುದೋ ಮುಖಂಡರುಗಳು, ನಾಯಕರುಗಳ ಮಾತು ಕೇಳಿ ನಾನು ಇತರನ್ನ ದಂಡಿಸ್ತಾ ಇದ್ದೇನೆ, ಇತರರಿಗೆ ಹೊಡಿಬೇಕು ಅಂತ ಇದ್ದೇನೆ ಅಂತ ಹೇಳಿದ್ರೆ ಅದು ನಿನಗೆ ತಪ್ಪಾಗುತ್ತೆ. ನಿನ್ನ ಜೀವಿತವನ್ನು ಅದು ಎಲ್ಲಿಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಉರಿಯುವಂಥ, ನಿತ್ಯವಾಗಿ ಉರಿಯುವ ಬೆಂಕಿಯಲ್ಲಿ. ಅದರಿಂದ ಉಪದ್ರವಕಾರಿ ಮನಸ್ಸುಳ್ಳ ವ್ಯಕ್ತಿಯನ್ನು ನೋಡಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತೇ ಅದನ್ನು ನಿಲ್ಲಿಸ್ಬಿಡು. ಇತರರಿಗೆ ತೊಡಕು ಕೊಟ್ಟು ನೀನು ಸಂತೋಷ ಪಡ್ತೀನಿ ಅಂದರೆ ಖಂಡಿತ ಇಲ್ಲ. ನ್ಯಾಯ ತೀರ್ಪು ಮಾಡಲಿಕ್ಕೆ ಕರ್ತನು ನಿನಗೆ ಕಾದು ಕುಳಿತಿದ್ದಾನೆ. ನೀನು ಮುಂದಿನಿಂದ ಯಾರನ್ನಾದರೂ, ನಿನ್ನ ಕಣ್ಣ ಮುಂದೆ ಇರುವ ಯಾರನ್ನೋ ಕೈಲಾಗದಂಥವ್ರನ್ನ ನೀನೇನು ಮಾಡ್ಬೋದು, ಉಪದ್ರವ ಪಡಿಸ್ಬೋದು. ಆದರೆ ನಿನ್ನನ್ನು ಕಟ್ಟಿ ಹಾಕಲಿಕ್ಕೆ ಅಥವಾ ನಿತ್ಯ ಅಗ್ನಿಗೆ ದೂಡಲಿಕ್ಕೆ ಶಕ್ತಿ ಉಳ್ಳಂಥ ದೇವರು ಇದ್ದಾರೆ. ಅಂತ ಆ ದೇವರು ಹೇಳೋ ಮಾತನ್ನು ಗಮನಿಸು. ಆತನು ನಿನಗೆ ನಿನ್ನ ಕ್ರಿಯೆಗಳಿಗೆ ತಕ್ಕದಾದ ದಂಡನೆಯನ್ನು ಕೊಟ್ಟು ನಿತ್ಯ ಅಗ್ನಿಯಲ್ಲಿ ಹಾಕಿ ಬಿಡ್ತಾನೆ. ಅದರಿಂದ ನಾವ್ಯಾರೂ ಕೂಡ ದಂಡನೆಗೆ ಒಳಪಡುವುದನ್ನು ಇಷ್ಟಪಡ್ತೇವಾ? ಇಲ್ಲ. ಹಾಗಿದ್ರೆ ನಾವೇನು ಮಾಡಬೇಕಾಗುತ್ತೆ? ಇವತ್ತೇ ನಮ್ಮ ಕೈಯಾಗಲಿ, ಕಾಲಾಗಲಿ ಅಥವಾ ನಮ್ಮ ಕಣ್ಣಾಗಲಿ ಪಾಪದಲ್ಲಿ ಸಿಕ್ಕಿಸುವುದಾದರೆ ನಾವು ಇವತ್ತೇ ಅದರಿಂದ ತಪ್ಪಿಸ್ಕೊಳ್ಬೇಕು. ನಾವು ಮಾನಸಾಂದ್ರ ಪಡಬೇಕಾಗತ್ತೆ. ಪಾಪ ಕ್ಷಮಾರ್ಪಣೆಯನ್ನು ಕೇಳ್ಕೋಬೇಕು ದೇವರಿಂದ. ದೇವರ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಯಾರಿಗೂ ಆಗಲ್ಲ. ಪ್ರತಿಯೊಬ್ಬರೂ ಕೂಡ ಹೇಳಿದರೆ ಸಾಕು, ದೇವರೇ ನಾನು ಪಾಪಿ, ನನ್ನನ್ನು ಇನ್ನು ಮುಂದೆ ಪಾಪ ಮಾಡದಂತೆ ಕಾಪಾಡು ಎಂಬುದಾಗಿ ನೀವು ಬೇಡಿಕೊಂಡ್ರೆ ಸಾಕು. ಕರ್ತನು ನಿಮ್ಮ ಪಾಪಗಳನ್ನು ಕ್ಷಮಿಸಿ ನಿಮ್ಮನ್ನು ಏನು ಮಾಡ್ತಾನೆ, ದ್ರೋಹ ಮಾಡುವ ಸ್ವಭಾವದಿಂದ, ದುಷ್ಟತ್ವದಿಂದ, ಸೈತಾನನ ಆ ಒಂದು ಗುಣಲಕ್ಷಣಗಳಿಂದ ಬಿಡಿಸಿ ನೀತಿವಂತನಾಗಿ, ಯಾರಿಗೂ ಉಪದ್ರವ ಕೊಡದೆ ಯೋಗ್ಯರಾಗಿ ಜೀವಿಸುವಂತೆ ಸಹಾಯ ಮಾಡ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಾರೆ. ಕರ್ತನ ಮಾತುಗಳಿಗೆ ನೀವು ಕಿವಿಗೊಡುವುದಾದರೆ ಕಣ್ಣುಗಳನ್ನ ಮುಚ್ಚಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಪ್ರೀತಿಯ ತಂದೆಯೇ, ಈ ಮಾತನ್ನು, ಈ ಒಂದು ವಾಕ್ಯಗಳನ್ನು ಯಾರೆಲ್ಲ ಕೇಳಿಸ್ಕೊಂಡು ಪ್ರಾರ್ಥನೆಗಾಗಿ ಅವರು ತಲೆಬಾಗಿಸಿ ಒಪ್ಪಿಸಿಕೊಟ್ಟಿದ್ದಾರೋ ಅಂಥವರ ಮೇಲೆಲ್ಲ ನಿನ್ನ ಮಹಿಮೆ ಆವರಿಸಲಿ. ಅವರೆಲ್ಲರೂ ರಕ್ಷಣೆಗೆ ಬರುವಂತೆ, ಅವರು ನಿತ್ಯ ಜೀವಕ್ಕೆ ಸೇರುವಂತೆ ಕರ್ತನೆ ಸಹಾಯ ಮಾಡು. ಅಂಥವರ ಪಾಪಗಳನ್ನು ಕ್ಷಮಿಸಿ ಅವರು ಇನ್ನು ಮುಂದೆ ಪಾಪಗಳನ್ನ ಮಾಡದ ರೀತಿ ಅವರು ನಿನ್ನನ್ನು ತಿಳ್ಕೊಂಡು ನಿನ್ನ ನೀತಿಯ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ತಂದೆಯೇ, ಆಮೇನ್.